ಜೋಳದ ರೇಟು 2400 ರೂಪಾಯಿ ಫಿಕ್ಸ್ ಇತ್ತು. ಈ ವರ್ಷ ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು? ನಾವು ವಿರೋಧ ಪಕ್ಷದ ನಾಯಕರು ಮಾತಾಡೋ ಮುಂದೆ ಏನೋ ಮಾತಾಡೋದು ಬೆಳಕು ಚೆಲ್ತಾರಂತ ನಾನು ಗಮನ ಹರಿಸಿದೆ. ಪಕ್ಕಕ್ಕಿದ್ದ ಉಪನಾಯಕರು ಏನಾದ್ರು ಬೆಳಕ ಚೆಲ್ತಾರಂದ್ರೆ ಅವರು ಯಾಕೋ ಬಂದ್ ಮಾಡ್ಕೊಂಡು ಕುಂತರು. ಅಧ್ಯಕ್ಷರೇ, ಇಡೀ ದೇಶದೊಳಗೆ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಹೊಸ ಇಂಡಸ್ಟ್ರಿ ಬಂದಿದೆ. ಅದರಿಂದ ಕಬ್ಬು ಬೆಳೆಗಾರರಿಗೆ ಲಾಭ ಆಗಿದೆ, ಕಾರ್ಖಾನೆಯವರಿಗೆ ಲಾಭ ಆಗಿದೆ, ಗೋವಿನ ಜೋಳ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಮತ್ತು ಭತ್ತ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ. ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಾವೇನು ಇಥನಾಲನ್ನು ಪ್ರೊಡಕ್ಷನ್ ಮಾಡ್ತೀವಿ, ನಮ್ಮ ರಾಜ್ಯದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಗುಜರಾತಿದಿಂದ ಎಷ್ಟು ತಗೋತಾರೆ ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡಬೇಕಲ್ಲ. ಗುಜರಾತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 100% ತಗೋತಾರೆ, ಮಹಾರಾಷ್ಟ್ರದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 60% ತಗೋತಾರೆ, ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 30% ತಗೋತಾರೆ. ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು ಅಂದರೆ, ನಾನು 1 ಕೋಟಿ ಲೀಟರ್ನ ಉತ್ಪಾದನೆ ಮಾಡ್ತಕ್ಕಂಥವನು ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಅದನ್ನು 30 ಲಕ್ಷಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಬೇಕಾಗಿದೆ. ಹೆಚ್ಚಿನ ಗೋವಿನ ಜೋಳ ತಗೊಳ್ಳೋದು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋವಿನ ಜೋಳ ಇವತ್ತು ಬೆಳೆದಿದೆ. ಅದರ ಜೊತೆಗೆ ಏನು ಗ್ರೇನ್ ಬೇಸ್ ಇಂಡಸ್ಟ್ರಿಗಳದಾವೆ, ಇಥನಾಲ್ ಫ್ಯಾಕ್ಟ್ರಿಗಳು, ಅವ್ರಿಗೆಲ್ಲರಿಗೆ 30% ಕೊಟ್ಟಿರೋದ್ರಿಂದ, ಅವ್ರ ಖರೀದಿ ಕೇಂದ್ರನ ಬಂದ್ ಮಾಡಿದ್ರಿಂದ, ರೈತರ ಹತ್ರ ಬಫರ್ ಸ್ಟಾಕ್ ಉಳಿದ್ರಿಂದ ಮಾರ್ಕೆಟ್ರಲ್ಲಿ ರೇಟ್ ಬಿದ್ದಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಆ ಕಡೆ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೀನಿ. ಓಕೆ ಅಧ್ಯಕ್ಷರೇ, ಪರಿಸ್ಥಿತಿ ಇಲ್ಲ ಅಧ್ಯಕ್ಷ, ದಯವಿಟ್ಟು ಒಂದೊಂದು 2-3 ಮಿನಿಟ್. ಪರಿಸ್ಥಿತಿ ಕಾರ್ಖಾನೆಗಳು ಭಾಳ ಈ ಅವ್ರು ಹೇಳಿದ್ರಲ್ಲ ಗ್ರೇನ್ ಬೇಸ್ಡು, ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕಂದ್ರೆ ಈಗ ನಾ 12 ಕೋಟಿ ಲೀಟ್ರು ಒಂದು ವರ್ಷದಲ್ಲಿ ನಾನು ಇಥನಾಲ್ ತಯಾರು ಮಾಡ್ತೀನಿ. ಯಾಕಂದರೆ ಪ್ರತಿ ದಿವಸ ನನ್ನ ಸಕ್ಕರೆ ಕಾರ್ಖಾನೆಯಲ್ಲಿ 4.5 ಲಕ್ಷ ಲೀಟ್ರ್ ಇಥನಾಲ್ ತಯಾರಾಗ್ತದೆ. ನಾನು ಅಲ್ಲಿ ಸಕ್ಕರೆ ಇಲ್ಲ ಅಧ್ಯಕ್ಷರೇ, ಸಕ್ಕರೆ ಬೇಕಾದ್ರೆ ಮತ್ತೆ ಕಿರಾಣಿ ಅಂಗಡಿಗೆ ಹೋಗ್ಬೇಕು ನಾ. ಈಗ ನಂದು 12 ಕೋಟಿ ಒಳಗೆ ನೀವು ಬರೀ 3 ಕೋಟಿ ತೊಗೊಂಡ್ರೆ ನಾ ಉಳ್ಕಿದ್ದು ಏನು ಮಾಡಬೇಕು? ಅವಾಗ ನಾನು ಪರ್ಚೇಸ್ ಮಾಡೋದಿಲ್ಲ, ನಾ ಮಾರ್ಕೆಟಿಗೆ ಬರೋದಿಲ್ಲ, ರಿಸ್ಟ್ರಿಕ್ಟ್ ಆಗಿಬಿಡ್ತೀನಿ. ನಾನು 3 ಲಕ್ಷಕ್ಕೆ 3 ಲಕ್ಷ ಟನ್ನಕ್ಕೆ ಎಷ್ಟು ಕಬ್ಬು ಬೇಕು ಮೆಕ್ಕೆಜೋಳ ತೊಗೊಂಡು ಕೂತ್ಬಿಡ್ತೀನಿ. ನೀವು 2400 ಮಾಡಿದ್ರು ಎಲ್ಲಿ ಕೊಡೋರು? ನೀವು ಸರ್ಕಾರ ಎಕ್ಸೈಸ್ DC ಕಡೆಯಿಂದ ದಬಾವ್ ಹಾಕ್ತೀರಿ, ತಗೋಬೇಕು ಅಂತೇಳಿ. ಕೃಷಿ ಆಧಾರಿತವಾದಂಥ ಕಾರ್ಖಾನೆಗಳ ಮೇಲೆ ಇವ್ರು ದಬ್ಬಾಳಿಕೆ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಕೆಮಿಕಲ್ ಫ್ಯಾಕ್ಟ್ರಿಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಬೇಕಾದಷ್ಟು ಪರಿಸರ ಸತ್ಯಾನಾಶ ಆಗಿರ್ತದೆ. ಆದರೆ ಇವು ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಭಾಳ ಗಂಭೀರ ಇದೆ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಇದನ್ನು ಒಂದು ತಂಡ ನೇಮಿಸ್ರಿ, ಒಂದು ಎಕ್ಸ್ಪರ್ಟ್ ತಂಡ. ಎಷ್ಟು ವಾಸ್ತವಿಕವಾಗಿ ನಮಗೇನು 1 ರೂಪಾಯಿ ಅದರಿಂದ ಲಾಭ ಬೇಕಾಗಿಲ್ಲ, ನಾವು ಮಾಡಿದ್ದೇ ರೈತರ ಸಲುವಾಗಿ. ನಾವು 1 ರೂಪಾಯಿನೂ ಸಹ ಬೇಡ, ಅದರಿಂದ ತಿಂದು ನಾವು ಬದುಕುವಂಥದ್ದು ಕಾರ್ಖಾನೆ ಮಾಲೀಕರಿಗೆ ಬೇಕಾಗಿಲ್ಲ. ನಮಗೆ ಎಷ್ಟು ನಮ್ಮ ಕಾರ್ಖಾನೆ ಸೇಫ್ ಆಗ್ತದೆ, ಎಷ್ಟು ಹಣ ರೈತರಿಗೆ ಕೊಡ್ಲಿಕ್ಕೆ ಆಗದೇ ಇದ್ದರೆ ಉಳ್ಕಿದ್ದು ನೀವು ರೈತರಿಗೆ ಬೆಂಬಲವಾಗಿ ಅವ್ರಿಗೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕಿರಿ. ನೀವು ಮಾಡಿದಂಥ ನೀವು ಟೆನ್ಷನ್ ಮಾಡಿಕೊಂಡು ನಿಮಗೆ ಬಾಯಿಗೆ ಬಂದಾರ ಬೈದಾರ, ಅಲ್ಲಿ ಏನಾಗ್ಬಿಡ್ತದೆ ಅಧ್ಯಕ್ಷರ, ಕೂಡಿದವರು ಒಬ್ಬ ಮಂತ್ರಿಗಳು ಬಂದಾರ ಅಂದ್ರೆ ಗೌರವ ಕೊಡುವಂಥದ್ದು ಕೂಡ್ತಿರೋದಿಲ್ಲ, ಯಾವ್ಯಾವ ಕೂಡಿಬಿಟ್ಟಿರ್ತಾರೆ. ಈಗೇನಾಗ್ಬಿಟ್ಟದ ಅಂದ್ರೆ ನಾವು ಕಳ್ಳರಾಗಿಬಿಟ್ಟಿವಿ, ನಾವೊಬ್ರು ದರೋಡಿಕೋರಾಗಿವಿ. ಈ ಪುಕ್ಷಟಿ ಲೀಡರ್ಗಳು ಏನದಾರಲ್ಲ, ಹೋಗಿ ಪುಕ್ಷಟಿ ಭಾಷಣ ಮಾಡ್ಲಿಕ್ಕೆ ಯಾವ ಪರ್ಮಿಷನ್? ಊರವರೆಗೆ ಹೋಗಿ ನೀವು ತೊಯ್ಕೊಳಕ್ಕೆ ಗೌಡಂದ ಅದಕ್ಕೆ ಪರ್ಮಿಷನ್ ಅಂತ ಹೊಡಿತಾರೆ. 3,500,000 ತಕ್ಷಣ ಕೊಡದೇ ಇದ್ರೆ ಹೋರಾಟ. ಎಲ್ಲಿ ಉಗ್ರ ಹೋರಾಟ ಮಾಡ್ತೀರಿ ಮಾಡ್ರಿ ನೀವು. ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೀರಿ. KJ ಜಾರ್ಜ್ ಅವ್ರು ಇರಬೇಕು, ನಮ್ಮ ಏನು ಸಕ್ಕರೆ ಮಂತ್ರಿ ಇರಬೇಕು, ಆಯಾ ಭಾಗದ ಜನಪ್ರತಿನಿಧಿಗಳನ್ನ ಕಾರ್ಖಾನೆ ಮಾಡ್ಯಾರ ಅವ್ರನ್ನೂ ಕರೀರಿ. ಕರೆದು ಅಧ್ಯಕ್ಷರೇ, ಇದಕ್ಕೆ ನೀವು ಪರಿಹಾರ ಮಾಡದೇ ಇದ್ದರೆ ಸಕ್ಕರೆ ಕಾರ್ಖಾನೆ, ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದರೆ ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ. ಒಂದು ಪಂಚರ್ ಅಂಗಡಿ, ಕಿರಾಣಿ ಅಂಗಡಿ, ಬಂಗಾರ ಅಂಗಡಿ, ರೈತ ಅರ್ಬಿ ಅಂಗಡಿ ಎಲ್ಲರೂ ಅದ್ರ ಮ್ಯಾಗ ಡಿಪೆಂಡ್ ಅದಾರ. ಅಧ್ಯಕ್ಷರೇ, ನಾ ಕೈ ಮುಗಿದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, ಪರಿಹಾರ